ಸಾಮಾನ್ಯವಾಗಿ ಕೃಷಿ ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಸಾಲ ಸಂಕಷ್ಟ ಅಲ್ವಾ. ಆದ್ರೆ ಒಬ್ಬ ವ್ಯಕ್ತಿ ಇದೇ ಕೃಷಿ ಪದ್ಧತಿಯನ್ನೇ ಬುಡಮೇಲು ಮಾಡೋಕೆ ಹೊರಟ್ರು. ಬನ್ನಿ ಇವತ್ತು ಅವರ ಕಥೆಯನ್ನೇ ನೋಡೋಣ. ಒಂದು ಪ್ರಶ್ನೆ ಕೇಳೋಣ. ಒಂದೇ ₹1 ಖರ್ಚು ಮಾಡ್ದೆ ಅಂದ್ರೆ ಝೀರೋ ಬಜೆಟ್ನಲ್ಲಿ ವ್ಯವಸಾಯ ಮಾಡೋಕೆ ಸಾಧ್ಯನಾ? ಕೇಳೋಕೆ ಇದು ಒಂಥರ ಅಸಾಧ್ಯ ಅಂತಾನೆ ಅನ್ಸುತ್ತೆ ಅಲ್ವಾ. ಆದ್ರೆ ನೋಡಿ, ಇವತ್ತಿನ ನಮ್ಮ ಈ ಇಡೀ ಚರ್ಚೆಯ ಕೇಂದ್ರಬಿಂದುನೇ ಈ ಪ್ರಶ್ನೆ. ಹೌದು, ಆ ಅಸಾಧ್ಯ ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಕೊಂಡ ಒಬ್ಬ ವ್ಯಕ್ತಿ ಇದ್ದಾರೆ. ಅವರೇ ಸುಭಾಷ್ ಪಾಲೇಕರ್. ಇವರೇ ಇವತ್ತು ನಾವು ಮಾತಾಡ್ತಿರೋ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅನ್ನೋ ದೊಡ್ಡ ಚಳವಳಿಯ ಹಿಂದಿರೋ ಶಕ್ತಿ. ಹಾಗಿದ್ರೆ ಯಾರು ಇವರು ಸುಭಾಷ್ ಪಾಲೇಕರ್? ಮೂಲತಃ ಇವರೊಬ್ಬ ಸಾಮಾನ್ಯ ರೈತ. ಮಹಾರಾಷ್ಟ್ರದ ಬೆಳೋರಾ ಅನ್ನೋ ಒಂದು ಪುಟ್ಟ ಹಳ್ಳಿಯವರು. ಆದ್ರೆ ನೋಡಿ, ಇದೇ ಸಾಮಾನ್ಯ ರೈತ ಮುಂದೆ ಇಡೀ ಭಾರತದ ನೈಸರ್ಗಿಕ ಕೃಷಿ ಚಳುವಳಿಯ ಪಿತಾಮಹ ಅಂತಾನೆ ಕರ್ಸ್ಕೊಂಡ್ರು. ಅಷ್ಟೇ ಅಲ್ಲ, ಅವರ ಈ ಅದ್ಭುತ ಕೆಲ್ಸಕ್ಕೆ 2016ರಲ್ಲಿ ನಮ್ಮ ದೇಶದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಕ್ಕಿದೆ. ಆದ್ರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಏನ್ ಗೊತ್ತಾ? ಪಾಲೇಕರ್ ಅವರ ಈ ಪಯಣ ಶುರುವಾಗಿದ್ದೇ ನೈಸರ್ಗಿಕ ಕೃಷಿಯಿಂದಲ್ಲ, ಬದಲಾಗಿ ರಾಸಾಯನಿಕ ಕೃಷಿಯಿಂದ. ಹೌದು, ಆರಂಭದಲ್ಲಿ ಅವರು ಕೂಡ ಆಧುನಿಕ ಅಂದ್ರೆ ರಾಸಾಯನಿಕಗಳನ್ನೇ ಅವಲಂಬಿಸಿದ ಕೃಷಿಯನ್ನೇ ಮಾಡ್ತಿದ್ರು. ಸರಿ, ಅವರ ಕಥೆಯನ್ನ ಸ್ವಲ್ಪ ಹಿಂದೆ ಹೋಗಿ ನೋಡೋಣ. 1973ರಲ್ಲಿ ಅವರೂ ಕೂಡ ಹೆಚ್ಚು ಇಳುವರಿ ಸಿಗುತ್ತೆ ಅನ್ನೋ ಆಸೆಯಿಂದ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳನ್ನ ಬಳಸೋಕೆ ಶುರು ಮಾಡ್ತಾರೆ. ಶುರುನಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಅಬ್ಬಾ, ಬಂಪರ್ ಬೆಳೆ, ಕೈತುಂಬಾ ಆದಾಯ. ಆದ್ರೆ ಈ ಖುಷಿ ಜಾಸ್ತಿ ದಿನ ಉಳಿಲಿಲ್ಲ. 1985 ಬರೋಷ್ಟರಲ್ಲಿ ಪರಿಸ್ಥಿತಿ ಸಂಪೂರ್ಣ ತಲೆಕೆಳಗಾಗಿತ್ತು. ಅವರ ಭೂಮಿ ತನ್ನ ಸತ್ವವನ್ನೇ ಕಳ್ಕೊಂಡು ಇಳುವರಿ ಪಾತಾಳಕ್ಕೆ ಕುಸಿದು ಹೋಗಿತ್ತು. ನೋಡಿ, ಇದೇ ರಾಸಾಯನಿಕ ಕೃಷಿಯ ಎರಡು ಮುಖಗಳು. ಆರಂಭದಲ್ಲಿ ಅದು ಭರ್ಜರಿ ಲಾಭದ ಆಸೆ ತೋರಿಸುತ್ತೆ. ಆದ್ರೆ ದೀರ್ಘಾವಧಿಲಿ ಏನಾಗುತ್ತೆ? ಅದೇ ರೈತನನ್ನ ಸಾಲದ ಸುಳಿಗೆ ತಳ್ಳುತ್ತೆ. ಮಣ್ಣು ಸತ್ತೋಗುತ್ತೆ, ಖರ್ಚು ಆಕಾಶಕ್ಕೆ ಮುಟ್ಟುತ್ತೆ, ಕೊನೆಗೆ ಬೆಳೆಗಳ ಆರೋಗ್ಯ ಕೂಡ ಹಾಳಾಗುತ್ತೆ. ಪಾಲೇಕರ್ ಅವರಿಗೆ ಇದು ಸ್ವಂತ ಅನುಭವದಿಂದ ಗೊತ್ತಾಯಿತು. ಆಗ್ಲೇ ಪಾಲೇಕರ್ ಅವರ ತಲೆಯಲ್ಲಿ ಒಂದು ಬಲ್ಬ್ ಹೊತ್ಕೊಂಡಿದ್ದು. ತಾನು ಮಾಡ್ತಿರೋ ಈ ಆಧುನಿಕ ಕೃಷಿ ಪದ್ಧತಿಯಲ್ಲೇ ಏನೋ ಒಂದು ಮೂಲಭೂತವಾದ ತಪ್ಪಿದೆ, ಇದು ಸರಿಯಾದ ದಾರಿಯಲ್ಲ, ಇದು ಸುಸ್ಥಿರವಲ್ಲ ಅನ್ನೋದವರಿಗೆ ಸ್ಪಷ್ಟವಾಗಿ ಹೋಯಿತು. ಇದೇ ಅರಿವು ಅವರನ್ನ ಒಂದು ಹೊಸ ದಾರಿಯನ್ನ ಹುಡುಕೋಕೆ ಪ್ರೇರೇಪಿಸ್ತು. ಸಮಸ್ಯೆ ಏನು ಅಂತ ಗೊತ್ತಾಯಿತು, ಆದ್ರೆ ಅದಕ್ಕೆ ಪರಿಹಾರ ಎಲ್ಲಿ ಸಿಗುತ್ತೆ? ಅದಕ್ಕಾಗಿ ಅವರು ದೊಡ್ಡ ದೊಡ್ಡ ಕೃಷಿ ವಿಶ್ವವಿದ್ಯಾಲಯಗಳಿಗೆ ಹೋಗ್ಲಿಲ್ಲ. ಬದಲಾಗಿ ಉತ್ತರಕ್ಕಾಗಿ ಅವರು ಮುಖ ಮಾಡಿದ್ದು ಪ್ರಕೃತಿಯ ತಾಯ್ನೆಲಕ್ಕೆ, ಅಂದರೆ ಕಾಡಿಗೆ. ಅವರ ತಲೆಯಲ್ಲಿ ಒಂದೇ ಪ್ರಶ್ನೆ ಓಡಾಡುತ್ತಿತ್ತು. ಯಾರೂ ಗೊಬ್ಬರ ಹಾಕಲ್ಲ, ಯಾರೂ ಕೀಟನಾಶಕ ಹೊಡಿಯಲ್ಲ, ನೀರೂ ಹಾಯಿಸಲ್ಲ. ಆದ್ರೂ ಈ ಕಾಡು ಹೇಗೆ ಇಷ್ಟೊಂದು ಹಚ್ಚಸಿರಾಗಿ ಸಮೃದ್ಧವಾಗಿ ಬೆಳೆಯುತ್ತೆ? ಏನಿದ್ರ ಗುಟ್ಟು ಅಂತ ಅವರು ಯೋಚಿಸೋಕೆ ಶುರು ಮಾಡಿದ್ರು. ಅವರು ಕಾಡನ್ನ ಆಳವಾಗಿ ಗಮನಿಸಿದಾಗ ಅವರಿಗೆ ಆಶ್ಚರ್ಯ ಕಾದಿತ್ತು. ನಾವು ಕೃಷಿಗೆ ಇದಿಲ್ಲಾಂದ್ರೆ ಆಗೋದೇ ಇಲ್ಲ ಅಂತೀವಲ್ಲ, ಆ ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಅತಿಯಾದ ನೀರಾವರಿ, ಪದೇ ಪದೇ ಉಳುಮೆ ಮಾಡೋದು, ಇದ್ಯಾವುದೂ ಕಾಡಿನಲ್ಲಿ ಇಲ್ವೇ ಇಲ್ಲ. ಆದ್ರೂ ಅಲ್ಲಿನ ಜೀವವೈವಿಧ್ಯ ಮಾತ್ರ ಅದ್ಭುತವಾಗಿತ್ತು. ಆಗ್ಲೇ ಅವರಿಗೆ ಆ ಜ್ಞಾನೋದಯ ಆಗಿದ್ದು. ಅವರ ಮಾತಲ್ಲೇ ಹೇಳ್ಬೇಕು ಅಂದ್ರೆ, ಪ್ರಕೃತಿ ತನ್ನಿಗೆ ಬೇಕಾದ ಕೃಷಿಯನ್ನ ತನ್ನದೇ ನಿಯಮಗಳ ಪ್ರಕಾರ ಮಾಡ್ಕೊಳ್ಳುತ್ತೆ. ಅದಕ್ಕೆ ನಮ್ಮ ಮನುಷ್ಯರ ರಾಸಾಯನಿಕ ಹಸ್ತಕ್ಷೇಪದ ಅವಶ್ಯಕತೆಯೇ ಇಲ್ಲ. ಎಂಥ ಅದ್ಭುತ ಮಾತು ಅಲ್ವಾ? ಆದ್ರೆ ನೋಡಿ, ಈ ಒಂದು ಸಿದ್ಧಾಂತ ಸುಮ್ನೆ ಒಂದೇ ದಿನದಲ್ಲಿ ಉಳಿದಿದ್ದಲ್ಲ. ಇದ್ರ ಹಿಂದೆ ದೊಡ್ಡ ಪರಿಶ್ರಮವೇ ಇದೆ. 1989ರಿಂದ 1995ರವರೆಗೆ, ಅಂದ್ರೆ ಸುಮಾರು 6 ವರ್ಷಗಳ ಕಾಲ, ಒಂದಲ್ಲ ಎರಡಲ್ಲ 150ಕ್ಕೂ ಹೆಚ್ಚು ಪ್ರಯೋಗಗಳನ್ನ ತಮ್ಮ ಹೊಲದಲ್ಲೇ ಮಾಡಿ ಪ್ರಕೃತಿಯ ಈ ಸೀಕ್ರೆಟ್ ಕೋಡನ್ನ ಡಿಕೋಡ್ ಮಾಡಕ್ಕೆ ಪ್ರಯತ್ನಿಸಿದ್ರು. ಅಂದ್ರೆ ZBNF ಅನ್ನೋದು ಕೇವಲ ಒಂದು ಭಾವನಾತ್ಮಕ ವಿಚಾರ ಅಲ್ಲ, ಅದೊಂದು ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿದ ಸಿದ್ಧಾಂತ. ಹಾಗಿದ್ರೆ ಅವರ ಈ ಕಠಿಣ ಪರಿಶ್ರಮದಿಂದ ಹುಟ್ಟಿದ್ದೇನು? ಅದೇ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ. ಇದರ 4 ಮುಖ್ಯ ಆಧಾರಸ್ತಂಭಗಳು ಯಾವುವು ಅಂತ ಈಗ ನೋಡೋಣ. ಹೆಸರೇ ಹೇಳೋ ಹಾಗೆ ZBNF ಅಂದ್ರೆ ಹೊರಗಡೆಯಿಂದ ₹1 ಖರ್ಚು ಮಾಡಿ ಏನೂ ತರೋ ಹಾಗಿಲ್ಲ. ಬೀಜ, ಗೊಬ್ಬರ, ಕೀಟನಾಶಕ ಎಲ್ಲವೂ ನಮ್ಮ ಹೊಲದಲ್ಲೇ, ನಮ್ಮ ಪ್ರಕೃತಿಯಲ್ಲೇ ಸಿಗ್ಬೇಕು. ಇದರ ಮುಖ್ಯ ಉದ್ದೇಶವೇ ರೈತನ ಖರ್ಚನ್ನ 0ಗೆ ತರೋದು.
ಈ ಇಡೀ ಪದ್ಧತಿ 4 ಬಲವಾದ ಕಂಬಗಳ ಮೇಲೆ ನಿಂತಿದೆ. ಮೊದಲನೇದು ಜೀವಾಮೃತ. ಇದು ಒಂಥರ ಮಣ್ಣಿಗೆ ಕೊಡೋ ಟಾನಿಕ್ ಇದ್ದ ಹಾಗೆ. ದೇಶಿ ಹಸುವಿನ ಸಗಣಿ, ಗಂಜಲ ಬಳಸಿ ಇದನ್ನ ತಯಾರಿಸ್ತಾರೆ. ಇದು ಮಣ್ಣಲ್ಲಿರೋ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳನ್ನ ಆಕ್ಟಿವೇಟ್ ಮಾಡಿ ಮಣ್ಣನ್ನ ಜೀವಂತವಾಗಿಡುತ್ತೆ. ಎರಡನೆಯದು ಬೀಜಾಮೃತ. ಅಂದ್ರೆ ಬೀಜ ಬಿತ್ತನೆ ಮಾಡೋ ಮುಂಚೆ ಅದಕ್ಕೆ ಮಾಡುವ ಒಂದು ನೈಸರ್ಗಿಕ ಟ್ರೀಟ್ಮೆಂಟ್. ಇದು ಬೀಜಗಳನ್ನ ರೋಗಗಳಿಂದ ಕಾಪಾಡುತ್ತೆ. ಮೂರನೇದು ಆವರಣ ಅಥವಾ ಮಲ್ಚಿಂಗ್, ಅಂದ್ರೆ ಮಣ್ಣಿನ ಮೇಲೆ ಕಸಕಡ್ಡಿಗಳ ಹೊದಿಗೆ ಹಾಕೋದು. ಇದರಿಂದ ಮಣ್ಣಿನ ತೇವಾಂಶ ಆರಿ ಹೋಗಲ್ಲ. ಮತ್ತು ಕೊನೆಯದಾಗಿ ವಾಫ್ಸ, ಅಂದ್ರೆ ಮಣ್ಣಿನಲ್ಲಿ ಗಾಳಿ ಮತ್ತು ನೀರು ಎರಡೂ ಸರಿಯಾದ ಪ್ರಮಾಣದಲ್ಲಿರೋ ಹಾಗೆ ನೋಡ್ಕೊಳ್ಳೋದು. ಈ 4 ಸೂತ್ರಗಳೇ ZBNFನ ಹೃದಯ. ಸರಿ, ಈ ಸಿದ್ಧಾಂತ ಎಲ್ಲ ಕೇಳೋಕೆ ತುಂಬಾ ಚೆನ್ನಾಗಿದೆ. ಆದ್ರೆ ಇದು ನಿಜ ಜೀವನದಲ್ಲಿ ಕೆಲಸ ಮಾಡುತ್ತಾ? ಇದರ ಪರಿಣಾಮ ಎಷ್ಟರ ಮಟ್ಟಿಗಿದೆ ಅಂತ ನೋಡೋಣ. ಇದಕ್ಕೆ ಉತ್ತರ ಅಂಕಿಅಂಶಗಳಲ್ಲೇ ಇದೆ. ಭಾರತದಲ್ಲಿ ಇವತ್ತು ಒಬ್ಬರಲ್ಲ, ಇಬ್ಬರಲ್ಲ, ಬರೋಬ್ಬರಿ 3 ಕೋಟಿ ರೈತರು, ಹೌದು 3 ಕೋಟಿ ರೈತರು ಪಾಲೇಕರ್ ಅವರ ಈ ವಿಧಾನವನ್ನ ಅಳವಡಿಸಿಕೊಂಡಿದ್ದಾರೆ. ಇದು ಕೇವಲ ಒಂದು ಬದಲಾವಣೆಯಲ್ಲ, ಇದೊಂದು ಕ್ರಾಂತಿ, ಒಂದು ಬೃಹತ್ ಆಂದೋಲನ. ಹಾಗಿದ್ರೆ ಯಾಕೆ ಕೋಟ್ಯಾಂತರ ರೈತರು ಇದರ ಹಿಂದೆ ಬಿದ್ದಿದ್ದಾರೆ? ಕಾರಣ ತುಂಬಾ ಸಿಂಪಲ್. ಇದು ರೈತರು ಎದುರಿಸ್ತಿರೋ ಪ್ರತಿಯೊಂದು ದೊಡ್ಡ ಸಮಸ್ಯೆಗೂ ನೇರವಾದ ಪರಿಹಾರ ಕೊಡುತ್ತೆ. ರೈತರ ತಲೆ ಮೇಲೆ ಬೆಟ್ಟದಷ್ಟು ಸಾಲ ಇರುತ್ತೆ. ಅದಕ್ಕೆ ZBNF ಶೂನ್ಯ ವೆಚ್ಚದ ಕೃಷಿ ಅಂತ ಉತ್ತರ ಕೊಡುತ್ತೆ. ಮಣ್ಣು ಸತ್ತೋಗಿರುತ್ತೆ. ಅದಕ್ಕೆ ಇದು ಜೀವಂತ ಮಣ್ಣನ್ನ ವಾಪಸ್ ಕೊಡುತ್ತೆ. ನೀರಿನ ಅಭಾವಕ್ಕೆ ಕಡಿಮೆ ನೀರಿನಲ್ಲೇ ಕೃಷಿ ಮಾಡೋ ದಾರಿ ತೋರಿಸುತ್ತೆ. ಅನಿಶ್ಚಿತ ಇಳುವರಿಯ ಬದಲು ಸ್ಥಿರವಾದ, ಸುಸ್ಥಿರವಾದ ಆದಾಯದ ಭರವಸೆ ನೀಡುತ್ತೆ. ಅದಕ್ಕೆ ಇದು ನಿಜವಾದ ಗೇಮ್ ಚೇಂಜರ್. ಈ ಚಳುವಳಿಯ ಯಶಸ್ಸು ಬರೀ ರೈತರ ಹೊಲಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದಕ್ಕೆ ರಾಷ್ಟ್ರಮಟ್ಟದಲ್ಲೂ ದೊಡ್ಡ ಮನ್ನಣೆ ಸಿಕ್ಕಿದೆ. 2016ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂದಿದ್ ನೋಡಿದ್ವಿ. ಅಷ್ಟೇ ಅಲ್ಲ, ಆಂಧ್ರಪ್ರದೇಶದಂತಹ ರಾಜ್ಯಗಳು ಇವರನ್ನ ತಮ್ಮ ಕೃಷಿ ಸಲಹೆಗಾರರಾಗಿ ನೇಮಿಸಿಕೊಂಡಿವೆ. ದೇಶದ ಪಾಲಿಸಿಗಳನ್ನೇ ರೂಪಿಸುವ ನೀತಿ ಆಯೋಗ ಕೂಡ ಇವರ ಸಲಹೆಯನ್ನ ಪಡಿತಿದೆ. ಅಂದ್ರೆ ಇದು ಸರ್ಕಾರಗಳ ಗಮನ ಸೆಳೆದ ಒಂದು ಗಂಭೀರವಾದ ಪದ್ಧತಿ. ಕೊನೆಯದಾಗಿ ಸುಭಾಷ್ ಪಾಲೇಕರ್ ಅವರ ಇಡೀ ಜೀವನದ ಹೋರಾಟದ ಸಾರಾಂಶವನ್ನ ಈ ಒಂದು ವಾಕ್ಯದಲ್ಲಿ ಹಿಡಿದಿಡಬಹುದು. ರೈತ ಸಾಲಗಾರನಾಗಿರಬಾರ್ದು, ಕೃಷಿ ಲಾಭದಾಯಕವಾಗಿರಬೇಕು ಮತ್ತು ಮಣ್ಣು ಯಾವಾಗ್ಲೂ ಜೀವಂತವಾಗಿರಬೇಕು. ಇದು ಕೇವಲ ಒಂದು ಘೋಷಣೆಯಲ್ಲ, ಲಕ್ಷಾಂತರ ರೈತರ ಬದುಕನ್ನ ಬದಲಾಯಿಸುವ ಧ್ಯೇಯ. ಈ ಇಡೀ ಕಥೆ ನಮ್ಗೆ ಒಂದು ದೊಡ್ಡ ಪಾಠವನ್ನ ಕಲಿಸತ್ತೆ. ಸುಸ್ಥಿರತೆಯ ನಿಜವಾದ ನೀಲನಕ್ಷೆ ಪ್ರಕೃತಿಯಲ್ಲೇ ಇದೆ ಅಂತ. ಕೃಷಿಯಲ್ಲಿ ಈ ಸತ್ಯವನ್ನ ನಾವು ಕಂಡುಕೊಂಡ್ವಿ. ಇದೇ